ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರು ಪ್ರತಿಕ್ರಿಯೆಯನ್ನು ಇವತ್ತು ಕೊಟ್ಟಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ತಮ್ಮ ಮೇಲೆ ದಾಖಲಾಗಿರುವಂತಹ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಸ್ಐಟಿ ಮನೆಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ, ರಿಸೀವ್ ಆಗಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಆ ಮೂಲಕ ಅದರಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ತೀನಿ, ಆಮೇಲೆ ಎಲ್ಲವನ್ನ ನಾನು ಎದುರಿಸ್ತೀನಿ, ಐ ವಿಲ್ ಫೇಸ್ ಎವ್ರಿಥಿಂಗ್ ಅಂತ ಎಚ್.ಡಿ. ರೇವಣ್ಣ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನು ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರಿಗೆ ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನು ಏನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೂ ಎದುರಿಸ್ತೀನಿ, ಕಾನೂನು ರೀತಿ ಎದುರಿಸ್ತೀನಿ. ಈ ಆರೋಪ ಬಂದೆಲ್ಲ ಸುಳ್ಳಾಗದ, ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ. ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ ನಾನು. ಅದೇನಿದ್ರು ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನು ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರಿಗೆ ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನು ಏನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೂ ಎದುರಿಸ್ತೀನಿ, ಕಾನೂನು ರೀತಿ ಎದುರಿಸ್ತೀನಿ. ಈ ಆರೋಪ ಬಂದೆಲ್ಲ ಸುಳ್ಳಾಗದ, ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ. ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ ನಾನು. ಅದೇನಿದ್ರು ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಎಷ್ಟೇ ತಳಮಳ ಇದ್ರು ರಾಜಕಾರಣಿಗಳಿಗೆ ಎಲ್ಲವನ್ನ ಎದುರಿಸ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಮೇಲ್ನೋಟಕ್ಕೆ ಕೊಡ್ತಾರೆ. ಹಾಗಂತ ಟೆನ್ಷನ್ ಫ್ರೀ ಅಂತ ಅಂತೂ ಅನ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ ಕಾನ್ಫಿಡೆನ್ಸ್ ಅನ್ನ, ಹೋಪ್ ಅನ್ನ ಕಳೆದ 3-4 ದಿನಗಳ ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ರೇವಣ್ಣ ಅವರು. ಸೊ ಕಾನೂನು ಪ್ರಕಾರ ತಜ್ಞರ ಹತ್ರ ಹಾಗಾದ್ರೆ ವಿಪರೀತ ಸಲಹೆಗಳನ್ನೆಲ್ಲ ಪಡ್ಕೊಂಡು ಕೂಡ ಕಾಣಿಸ್ತಾ ಇದೆ ಅಂತ. ಸೊ ನಾಳೆ ಹಾಗಾದ್ರೆ SIT ತನಿಖೆನ ಎದುರಿಸೋದು ಪಕ್ಕಾನಾ? ರೈಟ್, ಮತ್ತೆ ಕನೆಕ್ಟ್ ಮಾಡ್ತೀವಿ. ಸದ್ಯಕ್ಕಂತೂ ಗಮನಿಸ್ತಾ ಇದ್ರಿ ನೀವು ಅವ್ರು ಹೇಳ್ತಾ ಇದ್ದನ್ನ, ಎಚ್.ಡಿ. ರೇವಣ್ಣ ಅವರು ತಮ್ಮ ಮೇಲಿರುವಂತಹ ಆರೋಪಗಳೆಲ್ಲ ನಿರಾಧಾರ ಅಂತ ಹೇಳ್ತಾ ಇದ್ರು. ಜೊತೆಗೆ ಎಲ್ಲವೂ ಕೂಡ ಷಡ್ಯಂತ್ರದಿಂದ ಕೂಡಿದೆ, ಹಾಗೆ ಹೆದರುವಂತಹ ಪ್ರಶ್ನೆನೇ ಇಲ್ಲ, ಎಲ್ಲಾ ರೀತಿಯಾದಂತಹ ತನಿಖೆಗೂ ನಾನು ಸಿದ್ಧ ಅನ್ನೋ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ, ಕಾನ್ಫಿಡೆನ್ಸ್ ಅನ್ನ ತೋರಿಸ್ತಾ ಇದ್ದಾರೆ. ಬಟ್ ಕಳೆದ 3-4 ದಿನಗಳ ಕಂಪೇರ್ ಮಾಡಿದ್ರೆ ಇವತ್ತು ರೇವಣ್ಣ ಅವರು ಮಾತನಾಡಿದ ದಾಟಿ ಬೇರೆ ಇದೆ. ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನು ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರಿಗೆ ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನು ಏನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಯಾವ ತನಿಖೆ ಬೇಕಾದ್ರೂ ಎದುರಿಸ್ತೀನಿ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ನಾನು ಕೇಳ್ತಾ ಇದ್ದೆ, ತಳಮಳ ಇದ್ರು ಕೂಡ ತನಿಖೆನ ಎದುರಿಸ್ತೀನಿ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ನಾಳೆ SIT ತನಿಖೆಗೆ ಹಾಜರಾಗೋದು ಪಕ್ಕ ಆಗ್ತಾ ಇದೆಯಾ? ಡೀಟೇಲ್ಸ್ ಏನೇನು ಕೊಡ್ತೀರಿ ಅಂತ. ಮಮತಾ, ಏನು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಈಗಾಗಲೇ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ಲೈಂಗಿಕ ದೌರ್ಜನ್ಯ ಸಂಬಂಧಪಟ್ಟಂತೆ ಈಗ SIT ನಾಳೆ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ CID ಕಚೇರಿಗೆ ಹಾಜರಾಗುವಂತೆ ನೋಟಿಸ್ ನೀಡಿದೆ. ಈ ನೋಟಿಸ್ ಸ್ವೀಕರಿಸಿರುವುದಾಗಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಸ್ಪಷ್ಟ ನೀಡಿರ್ತಕ್ಕಂಥ. ಈಗ ನಾವು ಒಳನರಸೀಪುರದವರ ನಿವಾಸದಲ್ಲಿದ್ದೀವಿ. ಬೆಳಗ್ಗೆಯಿಂದಲೂ ಸಹ ಈ ನಿವಾಸದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ಪತ್ನಿ ಭವಾನಿ ರೇವಣ್ಣ ಅವರು ವಿವಿಧ ಪೂಜಾ ಹವನ, ಚಂಡಿಕಾ ಹೋಮ ಸೇರಿದಂತೆ ಹಲವು ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದ್ರು. 12 ಗಂಟೆಗೆ ಪೂರ್ಣಾಹುತಿ ಆದ ನಂತರ ಅವರು ಬೆಂಗಳೂರಿಗೆ ತೆರಳಿರ್ತಕ್ಕಂಥದ್ದು. ಈ ವೇಳೆ ಅವರು ಮಾತನಾಡಿದ ಸಂದರ್ಭದಲ್ಲಿ ನಮ್ಮ ಮನೆಯ ಬಾಗಿಲಿಗೆ SIT ಅವರು ನೋಟಿಸನ್ನು ಅಂಟಿಸಿದ್ರು. ಅದು ನನ್ನ ಗಮನಕ್ಕೆ ಬಂದಿದೆ. ಅದರಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊತೀನಿ, ಎಲ್ಲವನ್ನೂ ಸಹ ನಾನು ಎದುರಿಸ್ತೇನೆ, ವಿಚಾರಣೆಗೂ ಸಹ ಹಾಜರಾಗ್ತೀನಿ ಅಂತ ಹೇಳಿ ರೇವಣ್ಣ ಅವರು ಹೇಳಿರ್ತಕ್ಕಂಥದ್ದು. ನಾಳೆ ಏನು ಬೆಂಗಳೂರಿನ CID ಕಚೇರಿಗೆ ವಿಚಾರಣೆಗಾಗಿ ಬೆಳಗ್ಗೆ 11 ಗಂಟೆಗೆ ರೇವಣ್ಣ ಅವರು ಹಾಜರಾಗುವಂಥ ಸಾಧ್ಯತೆ ಇದೆ. ಇದನ್ನು ಹೊರತುಪಡಿಸಿದರೆ ಈಗ ಅವರು ಬೆಂಗಳೂರಿಗೆ ತೆರಳಿದ್ದು, ಬೆಂಗಳೂರಿನಲ್ಲಿ ವಕೀಲರಿರ್ಬೋದು, ಮಾಜಿ ಪ್ರಧಾನಿ H.D. ದೇವೇಗೌಡರು ಇರ್ಬೋದು, ಎಲ್ಲರನ್ನೂ ಭೇಟಿಯಾಗಿ ನಾಳೆ SIT ಮುಂದೆ ಹಾಜರಾಗಬೇಕು ಅಥವಾ ಕೋರ್ಟ್ ಮೊರೆ ಹೋಗಿ ಕಾಲಾವಕಾಶ ಕೇಳಬೇಕು, ಇಲ್ಲ SITಯಲ್ಲೇ ಕಾಲಾವಕಾಶನ ಕೇಳಬೇಕು. ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ. ಆ ನಂತರದಲ್ಲಿ ಅವರು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಒಟ್ಟಿನಲ್ಲಿ ಬೆಳಗ್ಗೆಯಿಂದ ಒಳನರಸೀಪುರದಲ್ಲಿ ಇದ್ದಂತಹ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಅವರು ಈ ಸಂಕಷ್ಟ ಎದುರಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು, ಹೋಮ ಹವನಗಳನ್ನು ನಡೆಸಿ ಇದೀಗ ಬೆಂಗಳೂರಿಗೆ ತೆರಳಿರ್ತಕ್ಕಂಥದ್ದು. ಬೆಂಗಳೂರಿಗೆ ಹೋಗಿ ಅಲ್ಲಿ ಯಾರನ್ನೆಲ್ಲ ಭೇಟಿ ಆಗ್ತಾರೆ ಅಲ್ಲಿ ಅವರು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಅವರು ಹೇಳುವ ಪ್ರಕಾರ ನನಗೆ ನೋಟಿಸ್ ಅಂಟಿಸಿ ಹೋಗಿರೋದು ನಮ್ಮ ಬಾರಿಗೆ ಗಮನಕ್ಕೆ ಬಂದಿದೆ. ಅದರಲ್ಲಿ ಏನಿದೆ ಅನ್ನೋದನ್ನು ತಿಳಿದುಕೊಂಡು ನಾನು ಎಲ್ಲವನ್ನು ಎದುರಿಸ್ತೀವಿ, ಮುಂದೆ ಎಲ್ಲವೂ ಸಹ ಸರಿ ಹೋಗುತ್ತೆ ಅಂತ ಹೇಳಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಹೇಳಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.